ಹಾಗೂ ಪಂಚೇಂದ್ರಿಯಗಳ ಭೋಗಗಳೆಲ್ಲವೂ ಆಕುಲತೆಯ ಲಕ್ಷಣವುಳ್ಳವಿವೆ, ದುಃಖರೂಪವಿವೆ. ಸಮ್ಯಕ್ ದೃಷ್ಟಿ ಜೀವನ ಹೀಗೆಯೇ ಅನುಭವ ಮಾಡುತ್ತಾನೆ. ಆದುದರಿಂದ ಎಷ್ಟು ಯಾವ ಸಾತಾಸಾತಾರೂಪ ಕರ್ಮದ ಉದಯ, ಅದರಿಂದ ಯಾವ ಕೆಲವು ಇಷ್ಟ ವಿಷಯ ರೂಪ ಅಥವಾ ಅನಿಷ್ಟ ವಿಷಯ ರೂಪ ಸಾಮಗ್ರಿಗಳಿವೆ, ಅವೆಲ್ಲವೂ ಸಮ್ಯಕ್ ದೃಷ್ಟಿಗೆ ಅನಿಷ್ಟ ರೂಪವಿದೆ. ಏನು ಹೇಳಿದರು, ಅದ್ಭುತ ಮಾತಿದೆ. ಪಂಚೇಂದ್ರಿಯ ಭೋಗ ಏನದವು, 4 ಗತಿಗಳ ಪರ್ಯಾಯ ಮತ್ತು ಪಂಚೇಂದ್ರಿಯ ಭೋಗಗಳೆಲ್ಲವೂ ಆಕುಲತೆಯ ಲಕ್ಷಣವುಳ್ಳವಿವೆ, ದುಃಖ ರೂಪವಿವೆ. ವಿಷಯ ಮುಗಿತು. ಸಮ್ಯಕ್ ದೃಷ್ಟಿ ಜೀವನು ಹೀಗೆಯೇ ಅನುಭವ ಮಾಡುತ್ತಾನೆ. ಹಾಗೆ ಅವನು ಸ್ವಯಂ ಜ್ಞಾನಮಯ ಆಗಿದ್ದಾನೆ, ರಾಗಭಾವವನ್ನು ದೂರ ಮಾಡಿದ್ದಾನೆ. ಆ ಕಾರಣದಿಂದ ಯಾವ 4 ಗತಿರೂಪದ ಪರ್ಯಾಯಗಳಿದ್ದಾವೆ, ಯಾವ 5 ಇಂದ್ರಿಯದ ವಿಷಯ ಸಾಮಗ್ರಿಗಳಿದ್ದಾವೆ, ಅವು ಎಲ್ಲವನ್ನು ಅವ ಆಕುಲತೆಯ ಲಕ್ಷಣವುಳ್ಳವಿವೆ, ದುಃಖರೂಪವಿವೆ ಅನ್ನೋದರದ ಅನುಭೂತಿ ಜ್ಞಾನ ಅವನಿಗಿರುವುದರಿಂದ ಅವ ಹಾಗೆಯೇ ಅನುಭವ ಮಾಡ್ತಾನೆ. ಹಾಗೆ ಯಾವ ಗತಿಯೊಳಗೆ ಅವನಿಗೆ ತನ್ನತನದ ಭಾವ ಇರುವುದಿಲ್ಲ. ಇಂದ್ರಿಯ ವಿಷಯದೊಳಗೆ ಯಾವ ಪ್ರಕಾರದ್ದೇ ಇದ್ರೂ ಅದು ಶರೀರ ಭೋಗಕ್ಕೆ ಸಂಬಂಧಿಸಿದ ಇಂದ್ರಿಯ ವಿಷಯ ಇರ್ಬೋದು, ಅಥವಾ ಆತ್ಮ ಕಲ್ಯಾಣಕ್ಕೆ ಸಂಬಂಧಿಸಿದ ಇಂದ್ರಿಯ ವಿಷಯ ಇರಬಹುದು. ಆತ್ಮ ಕಲ್ಯಾಣಕ್ಕೆ ಸಂಬಂಧಿಸಿದ ಇಂದ್ರಿಯ ವಿಷಯ ಯಾವ ಇರ್ತವೆ? ಅರೆ ಸಾಧರ್ಮಿಗಳ ಸಂಯೋಗ, ಸಾಧಕ ಜೀವರುಗಳದ್ದ ನಿತ್ಯ ಆದರ್ಶ ದೊರಕುವಂಥ ಸಂಯೋಗ, ಶ್ರೀ ಗುರುಗಳ ಮುಖಾರವಿಂದದಿಂದ ಅಮೃತ ಸ್ವರೂಪವಿರುವ ಆತ್ಮನ ವರ್ಣನೆಯನ್ನು ಆಲಿಸುವಂಥ ಕರ್ಣೇಂದ್ರಿಯದ ವಿಷಯ, ಸಾಕ್ಷಾತ್ ಭಗವನ್ ಮಂದಿರದೊಳಗೆ ಹೋದ ನಂತರ ಒಂದೊಂದು ಸಲ ಬಹಳೇ ಆನಂದ ಆಗ್ತಿದೆ. ಭಗವಂತರ ವಿಧ ವಿಧದ ವಿಗ್ರಹಗಳನ್ನು ನೋಡಿದ ನಂತರ, ವಿಧ ವಿಧ ಏನದವು, ಎಲ್ಲ ವೀತರಾಗಮಯನ ಅದವಲ್ಲ, ಆದ್ರೂ ಕೂಡ ಭಾಷ್ಯ ನೋಟಕ್ಕೆ ವಿಧ ವಿಧ. ಒಂದು ಖಡ್ಗಾಸನದ ಬಿಂಬ ಇದೆ, ಒಂದು ಪದ್ಮಾಸನದ ವಿಶಾಲಕಾಯದ ಬಿಂಬ ಇದೆ, ಒಂದು ಚಿಕ್ಕದಾದಂಥ ಪರಮ ವೀತರಾಗ ಭಾವವಾಗಿ ಬಿಂಬ ಇದೆ. ಹೀಗೆ ಅವುಗಳದ್ದು ನಾವು ಯಾವ ಪ್ರಕಾರ ಈಗ ಶಬ್ದದಿಂದ ಹೇಳಿತೋ ಆ ಪ್ರಕಾರದ ಪ್ರತ್ಯಕ್ಷ ಅವನಿಗೆ ಚಕ್ಷು ಇಂದ್ರಿಯದ ಮೂಲಕ ಅನ್ನಿಸಿದ ನಂತರ ಇಷ್ಟ ಅನಿಸೋದಲ್ಲ, ಸುಖ ಅನಿಸೋದಲ್ಲ, ಅನಿಸೋದು ಅಥವಾ ಇಲ್ಲ, ಸುಖ ಅನಿಸೋದು. ಆದರೂ ಕೂಡ ಆ ಸುಖ ಅನ್ನಿಸುವಂಥ, ಸುಖದ ಅನುಭವ ಆಗುವಂಥ ಯಾವ ಪರಿಣಾಮ ಇದೆಯೋ ಆ ಪರಿಣಾಮವನ್ನು ಅವ ತನ್ನ ಯಾವುದು ತ್ರಿಕಾಲಿ ಸುಖ ಸ್ವಭಾವ ಇದೆಯೋ ಅದರಿಂದ ಸರ್ವಥಾ ಭಿನ್ನ ಇರ್ತಾನೆ. ಕಾರಣ ಏನು? ಸುಖ ಅನ್ನಿಸಿದ್ರೂ ಕೂಡ ಅದು ದುಃಖರೂಪಿದೆ ಅನ್ನೋದ್ರದ ಜ್ಞಾನ ಇದೆ. ಭಗವಂತರ ಬಿಂಬದ ದರ್ಶನದೊಳಗೆ ಯಾವ ಸುಖ ಅನ್ನಿಸ್ತಿದೆ ಅಲ್ಲ, ವಿಷಯದ ಸೂಕ್ಷ್ಮತೆಯನ್ನು ಹಿಡಿದುಕೊಳ್ಳುವ ಪ್ರಯತ್ನ ಮಾಡಬೇಕು. ಈಗೇನು ಶಬ್ದದ ಮೂಲಕ ಹೇಳಿತು, ಒಂದು ಖಡ್ಗಾಸನದ ಅರೆ ವಿಶ್ವವಿಖ್ಯಾತ ವಿರಾಟ್ ಕಾಯದ ಬಾಹುಬಲಿ ಬಿಂಬ ಇದೆ ಶ್ರವಣ ಬೆಳಗೊಳ್ಳದಲ್ಲಿ. ನೋಡಿದ ನಂತರ ಯಾವ ಬೇಕಾದಂಥ ದುಃಖಿ ತ್ರಸ್ತ ಜೀವ ಇದ್ರೂ, ಎಂಥ ಬೇಕಾದಂಥ ಅಭಿಮಾನಿ ಕಷಾಯಿ ಜೀವ ಇದ್ರೂ ಕೂಡ ಅನ್ನಿಸ್ತಿದೆಯೋ ಅಥವಾ ಇಲ್ಲ, ನೋಡ್ತಾ ಇದ್ದ ಹಾಗೆ ಆ ವಿರಾಟ್ ಕಾಯದ ಪರಮ ಶಾಂತ ಹಾಗೆ ಅವನಿಗೆ ಅನ್ನಿಸ್ತಿದೆ.
ಅವನಿಗೂ ಅನ್ನಿಸ್ತಿದೆ, ನಿಜವಾಗಿ ಅವನಿಗೆ ಅನ್ನಿಸ್ತಿದೆ. ಆಹಾ ಅಂಥೇಳಿ ರೋಮಾಂಚನ ಆಗ್ತಿದೆ. ಹೀಗೆ ಇರುವೆಳೆದೊಳಗೂ ಕೂಡ ಅದು ಪರದ್ರವ್ಯ ಇದೆ. ಅದರ ಸನ್ಮುಖ ನಮ್ಮದು ಜೀವದ ಜ್ಞಾನದ ಪ್ರವೃತ್ತಿ ಏನಿದೆ ಅದರ ನಿಯಮದಿಂದ ಆಕುಲತಾ ಒಬ್ಬರಿಗೊಂದ ಒಂದು ವಿಷಯಕ್ಕೆ ಒಂದು ಪ್ರಕಾರ, ಇನ್ನೊಂದು ವಿಷಯಕ್ಕೆ ಇನ್ನೊಂದು ಪ್ರಕಾರ. ಇಂಥ ತಾರತಮ್ಯತೆ ಜೈನ ದರ್ಶನದೊಳಗೂ ವಸ್ತು ದರ್ಶನದೊಳಗೆ ಇಲ್ಲ. ಸಮ್ಯಕ್ ದೃಷ್ಟಿಗೊಂದು ಪ್ರಕಾರ, ಮಿಥ್ಯಾ ದೃಷ್ಟಿಗೊಂದು ಪ್ರಕಾರ ಅನ್ನೋ ತಾರತಮ್ಯತೆ ಇಲ್ಲ. ಚಕ್ಷು ಇಂದ್ರಿಯದ ವಿಷಯ ಬಾಗ ಬಗೀಚ ನೋಡುವುದರೊಳಗ ಮತ್ತು ಜಿನೇಂದ್ರ ಭಗವಂತರ ಬಿಂಬ ನೋಡುವುದರೊಳಗ ಹೀಗೆ ತಾರತಮ್ಯತೆ ವಸ್ತು ಸ್ವರೂಪದೊಳಗಿಲ್ಲ. ಎರಡೂ ಪರನೇ ಇದ್ದಾವೆ. ಯಾವ ಸುಂದರವಾದಂಥ ಮನೋಹರವಾದಂಥ ಪುಷ್ಪಗಳ ಅರಳಿ ನಿಂತಿರುವಂಥ ವೃಕ್ಷ ಬಳ್ಳಿ ಇದ್ದಾವೆ. ಅತ್ಯಂತ ಓರಣವಾಗಿ ಸುಂದರವಾಗಿ ಮಾಡಿರುವಂಥದ್ದು ಒಂದು ಉಪವನ ಇದೆ. ಅದನ್ನು ನೋಡಿದ ನಂತರ ಯಾವ ಆನಂದ ಆಗ್ತಿದೆ ಅದ. ಮತ್ತು ವಿತರಾಗ ಭಗವಂತರ ಈಗ ಹೇಳಿದ ಪ್ರಕಾರ ಬಾಹುಬಲಿ ಬಿಂಬವನ್ನು ನೋಡಿದ ನಂತರ ಯಾವ ಆನಂದ ಆಗ್ತಿದೆ ಅದ. ಅವು ಎರಡರೊಳಗೆ ಯಾವ ತಾರತಮ್ಯತೆ ಇಲ್ಲ. ಇದೇನಿಲ್ಲ, ಇದೆ. ಆದರೆ ಯಾರಿಗಿದೆ? ಯಾರಿಗೆ ಅನಾಕುಲ ಲಕ್ಷಣದ ಆತ್ಮಸ್ವರೂಪ ಅತೀಂದ್ರಿಯ ಸುಖದ ಅನುಭವ ಇಲ್ಲಲ್ಲ ಅವರಿಗೆ ಭೇದ. ಆದರೆ ಯಾರಿಗೆ ಆ ಅನಾಕುಲ ಲಕ್ಷಣವಿರುವಂಥ ಅತೀಂದ್ರಿಯ ಸುಖದ ಅನುಭೂತಿ ಆದದ್ದು ಇದೆಯೋ ಆ ಜೀವನಿಗೆ ಇಂದ್ರಿಯಗಳ ವಿಷಯ ರೂಪದಿಂದ ಲಭಿಸುವಂಥ ಯಾವ ಪರ ಸಾಮಗ್ರಿಗಳಿದ್ದಾವೆಯೋ ಅವುಗಳಲ್ಲಿ ಆಗುವಂಥ ಆನಂದ ಅದು ವಾಸ್ತವದಲ್ಲಿ ಆಕುಲತೆಯ ರೂಪ ಇದ್ದ ಕಾರಣ, ದುಃಖ ರೂಪವೇ ಇದ್ದ ಕಾರಣ ಅದನ್ನು ಅವ ಹಾಗೆ ಅನುಭವ ಮಾಡ್ತಾನೆ. ದುಃಖರೂಪ ಅಂತ ಅನುಭವ ಮಾಡ್ತಾನೆ. ದುಃಖರೂಪ ಅಂತ ಅನುಭವ ಮಾಡುವುದಿಲ್ಲ. ಆದ್ರೆ ತನ್ನ ಯಾವ ತ್ರಿಕಾಲ ಸುಖ ಸ್ವರೂಪ ಇದೆಯಲ್ಲ ಅದರಿಂದ ಅವು ಭಿನ್ನಾಗೇ ಉಳಿತಾವೆ. ಸುಖ ಎರಡು ಕಡೆ ಇರುವುದಿಲ್ಲ, ಸುಖ ಎರಡು ರೂಪದ್ದು ಇರುವುದಿಲ್ಲ. ಸುಖದ ರೂಪ ಒಂದೇ ಇದೆ. ಯಾವುದ? ಅನಾಕುಲ ಲಕ್ಷಣವಿರುವಂಥ ಅತೀಂದ್ರಿಯ ಸುಖ. ಹಾಗಾದರೆ ಇಂದ್ರಿಯ ಸುಖ ಏನಿದೆ ಅದರಿಂದ ವಿರುದ್ಧ ಇದೆ. ಯಾಕೆ? ಅದ ಆಕುಲತೆಯ ರೂಪ ಇದೆ ಮತ್ತು ದುಃಖವೇ ಇದೆ. ಇದು ನಿಜವಾಗಿ ತಿಳಿಯೋದು ಬಹಳ ಕಷ್ಟ ಇದೆ ನಮಗೆ ಅಜ್ಞಾನ ಅವಸ್ಥೆಯೊಳಗೆ. ಬರೀ ಇಷ್ಟು ಚಕ್ಷು ಇಂದ್ರಿಯದ ವಿಷಯ. ಜಿನೇಂದ್ರ ಪ್ರಭುವಿನ ಆ ಯಾವ ಪ್ರಗಟ ಗುಣಗಳಿದ್ದಾವೆ ಆ ಗುಣಗಳನ್ನು ಹಾಡುವಂಥದ್ದು ಒಂದು ಹಾಡುಗಾರಿಕೆ, ಮತ್ತು ಯಾವುದೋ ಒಂದು ಸುಂದರ ಸ್ತ್ರೀಯನ್ನು ಅಥವಾ ಯಾವುದೋ ಒಂದು ವಿಷಯವನ್ನು ಮುಖ್ಯ ಮಾಡಿಕೊಂಡು ಹಾಡುವಂಥ ಹಾಡುಗಾರಿಕೆ ಎರಡೂ ಸಮಾನ ಅದಾವೇನು? ಕರ್ಣೇಂದ್ರಿಯ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಎರಡೂ ಸಮಾನ ಅದಾವೇನು? ಭೇದಿದ್ದೇವೆ. ಅರೆ ಎಲ್ಲಿ ತ್ರಿಲೋಕ ಪೂಜ್ಯ ಅರ್ಹತ್ ಪ್ರಭುವಿನ ಪ್ರಗಟ ಗುಣಗಳ ವರ್ಣನೆ, ಎಲ್ಲಿ ಈ ವಿಕೃತ ರೂಪದ ವರ್ಣನೆ? ಎರಡೂ ಸಮಾನ ಇದಾವೇನು? ಅಸಮಾನ ಅದಾವೆ. ಅಸಮಾನ ಇರುವೆಳೆದೊಳಗೂ ಕೂಡ ಸಮಾನ ಇದೆ. ಅದಕ್ಕೆ ಇದರದ ಯಾವ ಪ್ರಕಾರ ಭೇದರಹಿತ ಸ್ವಭಾವ ಇದೆಯೋ ಅವುಗಳದ್ದು ಅದನ್ನು ಶಾಂತ ಚಿತ್ತದಿಂದ ಇದೇನು ಸ್ಮರಣೆಯಲ್ಲಿ ಇಟ್ಕೊಳ್ಳುವಂಥದ್ದು ದೊಡ್ಡ ವಿಷಯ ಅಲ್ಲ. ಸ್ಮರಣೆಯೊಳಗೆ ಉಳಿಯೋದನ್ನೇ ಇಲ್ಲ, ಇಂಥ ವಿಷಯನ ಅಲ್ಲ. ಯಾವಾಗೂ ತಮಗೆ ಬಿಡುವಿನ ಸಮಯದೊಳಗೆ ಇದರದ್ದು ಚಿಂತನೆ ಮಾಡಿದ್ರೆ ಅವರು ಯಾವಳೋ ಸುಂದರ ಸ್ತ್ರೀಯ ಮುಖಕಮಲದ ವರ್ಣನೆ ಮಾಡ್ತಾ ಇದ್ದಾರೆ. ಇನ್ನೊಂದ ಆ ಅರ್ಹತ್ ಪ್ರಭುವಿನ ಪ್ರಗಟ ಗುಣಗಳು ತ್ರಿಲೋಕ ಪೂಜ್ಯ ಅವಸ್ಥೆ ಏನಿದೆ ಆ ಅವಸ್ಥೆಯ ವರ್ಣನೆ ಮಾಡ್ತಾರೆ. ಎರಡೂ ಹಾಡು ಅತ್ಯಂತ ಮಧುರ 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 ಸಂಗೀತದೊಳಗ ನಿಬದ್ಧ ಇರುವಂಥ ಆ ಹಾಡುಗಾರಿಕೆಯನ್ನು ಆಲಿಸಿ
ಆಲಿಸಿದ ನಂತರ ಜಿನೇಂದ್ರ ಭಕ್ತನಿಗೆ ಇಲ್ಲಿ ಯಾವ ಆನಂದ ಆಗ್ತಿದೆಯಲ್ಲ ಅದ ಅಲ್ಲಿ ದ್ವೇಷ ರೂಪದಿಂದ ಅವನಿಗೆ ಅನುಭವದಲ್ಲಿ ಬರ್ತಿದೆ. ಯಾವ ಸುಂದರ ಸ್ತ್ರೀದ ಮುಖ, ಮೂಗ, ಕಣ್ಣ, ಹವಳದಂಥ ತುಟಿ, ಈ ಪ್ರಕಾರದ ಯಾವ ವರ್ಣನೆ ಇದೆಯಲ್ಲ ಅದ ಯಾವ ಧಾರ್ಮಿಕ ಪುರುಷ ಅದನ್ನಲ್ಲ ಅವನಿಗೆ ಅದ ದ್ವೇಷವನ್ನು ಉತ್ಪನ್ನ ಮಾಡ್ತಿದೆ. ಇಲ್ಲಿ ಯಾವ ತ್ರಿಲೋಕ ಪೂಜ್ಯ ಅರ್ಹಂತ ದಶೆ ಪ್ರಕಟ ಆಗಿರುವಂಥ ಪರಮಾತ್ಮನ ಮಾತುಗಳಿದ್ದಾವೆ, ಗುಣಗಳಿದ್ದಾವೆ, ಅವುಗಳ ವರ್ಣನೆ ಇದೆಯಲ್ಲ ಅದು ಅವನಿಗೆ ಆನಂದವನ್ನುಂಟು ಮಾಡ್ತಿದೆ. ಸರಿ ಇದೆ ಧರ್ಮಾತ್ಮನಿಗೆ ಅಂತ ಹೇಳಿದೆ. ಇಲ್ಲ, ಹೀಗೆ ವಿರುದ್ಧ ಮಾತಾಡಿದ್ರೆ ನಿಜವಾಗಿನ ಸರಿ ಇಲ್ಲ. ಯಾಕೆ ಅಂತಂದ್ರೆ ಅವನಿಗೆ ಇಲ್ಲಿ ಆನಂದ ಆಗ್ತಾ ಇದೆಯಲ್ಲ ಅದರ ರಾಗಪೂರಕ ಇದೆ, ಅಲ್ಲಿ ದ್ವೇಷ ಆಗ್ತಾ ಇದೆ ಅಂದ ಮೇಲೆ ಅವನಿಗೆ ಆನಂದದ ಪರಿಚಯನೇ ಇಲ್ಲ. ಇನ್ನು ಸಮ್ಯಕ್ ದೃಷ್ಟಿ ಜೀವೇನದನಲ್ಲ ಅವನಿಗೆ ಅವು ಎರಡರೊಳಗೆ ಆನಂದ ಆಗ್ತಿದೆಯೋ ಅವು ಎರಡರೊಳಗೆ ಏನಾಗ್ತಿದೆ, ಅವು ಎರಡರೊಳಗೆ ಒಂದರೊಳಗಿಂದ ಆನಂದ ಆದರೆ ಇನ್ನೊಂದರೊಳಗೆ ಆಗುವುದಿಲ್ಲ ಅನ್ನೋದು ಸಿಗ್ತಾ ಇತ್ತು. ಅರೆ ಅವನಿಗೆ ಆ ಯಾವ ಹಾಡುಗಾರಿಕೆ ಇದೆ, ಒಂದು ಸುಂದರ ಸ್ತ್ರೀಯ ಮುಖದ ವರ್ಣನೆ ಮಾಡ್ತಾ ಇದೆ, ಯಾವುದೋ ಒಟ್ಟು ಅವಳ ಆಕಾರದ ವರ್ಣನೆ ಮಾಡ್ತಾ ಇದೆ. ಅದನ್ನು ಕೇಳಿದ ನಂತರ ಅವನ ಶಬ್ದ, ಸಂಗೀತ ಅವುಗಳದ್ದು ಜ್ಞಾತ ಮಾತ್ರ ಅದಂತೆ. ಮತ್ತು ಈ ಅರ್ಹತ್ ಪ್ರಭುವಿನ ಗುಣಾನುವಾದ ಕೇಳಿದ ನಂತರ ಅಲ್ಲಿ ಅವನಿಗೆ ಪ್ರಮೋದ ಆಗ್ತಿದೆ. ಆದರೆ ಆ ಪ್ರಮೋದ ವಿಕಾರಯುಕ್ತ ಇಲ್ಲ, ಅರ್ಥಾತ್ ರಾಗಪೋಷಕ ಇಲ್ಲ. ಹಾಗಾದರೆ ಏನಿದೆ ಆ ಪ್ರಮೋದ? ಪ್ರಮೋದ ವರ್ತಮಾನದ ಪರ್ಯಾಯದ ಯೋಗ್ಯತೆಯಿಂದ ತನ್ನಲ್ಲೇ ಆ ಪ್ರಕಾರದ ಅವಸ್ಥಾ ಆಗ್ತಾ ಇದ್ರೂ ಕೂಡ ಅವನದ ಯಾವ ಶ್ರದ್ಧಾ ಜ್ಞಾನಾದಿ ಸ್ವಭಾವದ ಯಾವ ಸ್ವೀಕಾರ ಇದೆಯೋ ಆ ಸ್ವೀಕಾರದಿಂದ ಆ ಪ್ರಮೋದದ ಭಾವ ಹೊರಗಿದೆ. ಯಾಕೆ ಹೊರಗಿದೆ? ಯಾವ ರೂಪದಿಂದ ಹೊರಗಿದೆ? ರೂಪದ್ದೇನು ಮಾತಿಲ್ಲ. ಒಂದು ಅನಾಕುಲ ಲಕ್ಷಣವಿರುವಂಥ ಅತೀಂದ್ರಿಯ ಸುಖವೇ ಸುಖ ಇದೆ. ಯಾವುದು ಪರಾಶ್ರಿತ ಇದೆಯೋ ಅದರಲ್ಲಿ ಸ್ವಯಂ ಆಕುಲತೆ ಇದ್ದ ಕಾರಣ ಎಲ್ಲಿ ಪರಿಣಾಮದೊಳಗೆ ಆಕುಲತೆ ಇದೆಯೋ ಅಲ್ಲಿ ನಿಯಮದಿಂದ ದುಃಖ ಇದೆ. ಆಕುಲತೆ ಯಾಕಿದೆ? ಆಕುಲತೆ ಅಂದರೆ ಏನು? ಆಕುಲತೆ ಅಂತಂದ್ರೆ ಅದು ರಾಗದ್ವೇಷಗಳನ್ನು ಮೀರಿದಂಥ ಸೂಕ್ಷ್ಮ ವಿಷಯ ಇದೆ. ಆಕುಲತೆ ಅಂತಂದ್ರೆ ರಾಗ ದ್ವೇಷದ ಚೌಕಟ್ಟಿಗೆ ಸಿಲುಕದೇ ಇರುವಂಥ ಸೂಕ್ಷ್ಮ ವಿಷಯ ಇದೆ. ಇಂದ್ರಿಯದ ಮಾಧ್ಯಮದಿಂದ ಇಂದ್ರಿಯದ ಅವಲಂಬನೆ ಪಡೆದ ಜ್ಞಾನ ಏನು ಕಾರ್ಯ ಮಾಡ್ತಿದೆ ಅದು ಆಕುಲತಾ ರೂಪಿದೆ. ಅದನ್ನು ಹೇಗೆ ತಿಳ್ಕೊಳ್ಬೇಕು? ನಾವು ತಿಳ್ಕೊಳ್ಳೋದು. ಇಂದ್ರಿಯದ ಮಾಧ್ಯಮ ಪಡೆದ ಯಾವ ಜ್ಞಾನ ಕಾರ್ಯ ಮಾಡ್ತಿದೆ ಆ ಜ್ಞಾನ ನಿಯಮದಿಂದ ಆಕುಲತ. ಯಾವುದ ಅತೀಂದ್ರಿಯ ಅರ್ಥಾತ್ ಯಾವುವು ಇಂದ್ರಿಯದ ಅವಲಂಬನೆಯನ್ನೇ ಮಾಡಲಿಲ್ಲ. ಅದಕ್ಕೆ ನಿನ್ನೆ ಅಲ್ಲಿ ಹೇಳಿದ್ದಲ್ಲ, ಪುರುಷಾರ್ಥ ಸಿದ್ಧಿ ಉಪಾಯ ಮೇಲೆ ಚಿತ್ರ ಇದೆಯಲ್ಲ, ಅದು ಅರ್ಹಂತರದಂತೂ ಅಲ್ಲ, ಸಿದ್ಧರದ್ದು ಅಲ್ಲ, ಅದು ಪುರುಷಂದು ಇದೆ ರೀ. ಪುರುಷನ ಅರ್ಥದ ಸಿದ್ಧಿಯ ಉಪಾಯ ಪುರುಷಾರ್ಥ ಚಿದಾತ್ಮ ಚೈತನ್ಯ ಸ್ವರೂಪದ ಆತ್ಮ. ಆ ಆತ್ಮನ ಪ್ರಯೋಜನ ಒಂದು ಸುಖವೇ ಇದೆ. ಆ ಸುಖದ ಪ್ರಾಪ್ತಿ ಸಿದ್ಧಿ ಯಾವ ರೀತಿಯಿಂದ ಆಗ್ತಿದೆಯೋ ಆ ಉಪಾಯವನ್ನು ಅದರಲ್ಲೇ ಹೇಳಲಾಗಿದೆ. ಹಾಗಾದರೆ ಚರಣಾನುಯೋಗದಿಂದ ಆಗ್ತಿದೆಯಲ್ಲ, ಆತ್ಮ ನೋಡುವುದರಿಂದ, ಆತ್ಮನನ್ನು ಆತ್ಮ ಗುರುತಿಸುವುದರಿಂದ, ಆತ್ಮನಲ್ಲೇ ಆತ್ಮ ಉಳಿಯುವುದರಿಂದ, ಆತ್ಮನಿಗೆ ಆತ್ಮನ ಅನುಭವ ಆಗುವುದರಿಂದ, ಆತ್ಮನಿಗೆ
ಯಾವ ಕ್ಷಣಿಕ ಇದಾವೆಯೋ ಕರ್ಮಜನಿತ ಇದಾವೆಯೋ ಆ ಇಂದ್ರಿಯಗಳ ಅವಲಂಬನೆ ಇಲ್ಲದೆ ಇರೋದೇನಿದೆ ಅಲ್ಲ, ಇದು ಒಂದೇ ಅವನ ಪ್ರಯೋಜನ ರೂಪ ಸುಖದ ಸಿದ್ಧಿಯ ಉಪಾಯ ಇದೆ. ಹಾಗಾದರೆ ಇಲ್ಲೇನು ದೃಷ್ಟಾಂತ ನೋಡ್ತಾ ಇತ್ತು, ಇಲ್ಲಿ ಇವರು ಕೊಡೋ ದೃಷ್ಟಾಂತಂತೂ ಬಹಳ ವಿಶೇಷ ಇದೆ. 4 ಗತಿಗಳ 5 ಇಂದ್ರಿಯಕ್ಕೆ ಸಂಬಂಧಿಸಿದ ಭೋಗ ಸಾಮಗ್ರಿಗಳ ಅವು ಏನದವು? ಕರ್ಮಜನಿತವಾಗಿರುವ 4 ಗತಿಗಳ ಪರ್ಯಾಯ. ಗತಿಗಳ ಪರ್ಯಾಯ ಅಂದ್ರೆ ಇದು ಕಾಣಿಸ್ತಾ ಇದೆ, ಇದೇನ್ರಿ ಇದು ಮನುಷ್ಯಗತಿಯ ಪರ್ಯಾಯ ಹೌದು ಅಥವಾ ಅಲ್ರಿ? ನಿಮ್ಮ ಕಣ್ಣುಗಳಿಗೆ ನಂದು ಕಾಣಿಸ್ತಾ ಇದೆ, ನಾನು ಮನುಷ್ಯಾಗಿ ಕಾಣಿಸ್ತಾ ಇದ್ದೇನೆ. ನನ್ನ ಕಣ್ಣಿಗೆ ತಾವೆಲ್ಲ ಮನುಷ್ಯಾಗಿ ಕಾಣಿಸ್ತಾ ಇದ್ದೀರಿ. ಆ ಪರ್ಯಾಯದ ಮಾತು ಇಲ್ಲಿ ಹೇಳಿದರೆ ಸಮಯ ಸಾರಿದೆ. ಲೌಕಿಕ ಕಥೆ ವಾರ್ತೆ ಅಲ್ಲ. ಹಾಗಾದ್ರೆ ಮನುಷ್ಯ ಪರ್ಯಾಯ ಅಂದ್ರೆ ಯಾವುದು? ನನ್ನಲ್ಲೇ ಅರೂಪಿ ಅವಸ್ಥೆಯೊಳಗ ಅನುಭವದಲ್ಲಿ ಬರ್ತಾ ಇದೆಯಲ್ಲ, ಅಭಿಪ್ರಾಯಕ್ಕೆ ಸ್ವೀಕೃತ ಇದೆಯಲ್ಲ, ಏನ ಒಂದು ಸಲಾರೆ ಹುಟ್ಟಿದ ಆರಭ್ಯದಿಂದ ನಾನು ಮನುಷ್ಯ ಇದ್ದೇನೆ ಅಂತ ಹೇಳಿ ವಿಕಲ್ಪ ಮಾಡಿದ್ದೇವೇನ್ರಿ ನಾವು? ನಾನಂತೂ ಮಾಡಿಲ್ಲಪ್ಪ. ನಾನು ಮನುಷ್ಯ ಇದ್ದೇನೆ ಅಂಥೇಳಿ ವಿಕಲ್ಪ ಮಾಡಿಲ್ಲ. ಆದರೆ ಅಭಿಪ್ರಾಯದೊಳಗೆ ಆ ಪ್ರಕಾರದ ಸ್ವೀಕಾರ, ನಾನು ಮನುಷ್ಯ ಇದ್ದೇನೆ, ನಾನು ಸ್ತ್ರೀ ಇದ್ದೇನೆ, ಅದರಲ್ಲೇ ನಾನು ವಯೋವೃದ್ಧ ಇದ್ದೇನೆ, ನಾನು ತರುಣ ಇದ್ದೇನೆ, ಈ ಪ್ರಕಾರದ ಅನುಭವ ಅಖಂಡ ಇದೆಯಲ್ಲ, ಅದು ಪರ್ಯಾಯ, ಮನುಷ್ಯ ಪರ್ಯಾಯದ ಸ್ವೀಕಾರ. ಇದಲ್ರಿ, ಇದು ಪುದ್ಗಲದ ರಚನೆ ಇದೆ. ಪರದ್ರವ್ಯದ ರೂಪಿ ದ್ರವ್ಯದ ಅವಸ್ಥಾ ವಿಶೇಷ ಇದೆ. ಇದನ್ನೇನು ನಾನು ಅಂತಂದ್ರೆ ಅವನದು ಯಾವಾಗಾಗಿದೆ ಆಗೋದನ್ನು ಸಾಧ್ಯ. ಸೂಕ್ಷ್ಮ ಇದೆ, ಸುಖದ ಉಪಾಯ. ಜ್ಞಾನದ ವಿಷಯ ಸೂಕ್ಷ್ಮ ಇದೆ. ಸೂಕ್ಷ್ಮ ವಿಷಯವನ್ನು ಯಾವುದು ಗ್ರಹಣ ಮಾಡುವುದಿಲ್ಲಲ್ಲ, ಅದು ಜ್ಞಾನನ ಅಲ್ರಿ. ಹಾಲು ಉಕ್ತಾ ಇದೆ, ಅದೆಂತ ಜ್ಞಾನ? ಹೊತ್ತಿದೆ ನೋಡಿ ಚಪಾತಿ, ಕರಕಲಾಯಿತು, ಅದೇನು ಜ್ಞಾನ ಅಲ್ಲ. ನಾನು ನೋಡಲೇ ಇಲ್ಲ, ಅದೇನು ಪಶ್ಚಾತ್ತಾಪ ಅಲ್ಲ. ಜ್ಞಾನಮಯ ನಿಜ ವಸ್ತುವನ್ನು ಯಾವುದು ತಿಳಿತಿದೆಯೋ ಅದು ಜ್ಞಾನಿದೆ. ಅದನ್ನು ತಿಳಿಯದೆ ಯಾವುದು ಉಳಿತಿದೆ ಅದರ ಕುರಿತ ಪಶ್ಚಾತ್ತಾಪ, ಅರೆ ನಾನು ಇದುವರೆಗೆ ಯಾವಾಗ ಆಗ್ತಿದೆ, ಯಾವಾಗ ಪ್ರತ್ಯಕ್ಷ ಅನುಭವ ಆಗ್ತಿದೆ, ನಿರಾಕುಲ ಶಾಂತ ಪರಮ ಶಾಂತಿಯ ಅನುಭವ ಯಾವಾಗ ಒಂದು ಸಮಯ, ಆ ಸೂಕ್ಷ್ಮ ಸಮಯ ಈ ಜೀವದ ಹಿಡಿತದೊಳಗೆ ಬರ್ತಿದೆ. ಆ ಸೂಕ್ಷ್ಮ ಸಮಯದ ವಿಷಯ ಶುದ್ಧಾತ್ಮ ಈ ಜೀವದ ಹಿಡಿತದೊಳಗ ಯಾವಾಗಲೂ ಉಳಿದು ಬಿಡ್ತಿದೆ. ಆವಾಗ ಈ ಜೀವಕ್ಕನ್ನಿಸ್ತಿದೆ, ಅರೆ ಇನ್ನು ಬಾತುಂಕ ಖಬರ್. ಈ ಮಾತುಗಳ ಪರಿಚಯವೇ ನನಗಿರಲಿಲ್ಲ. ಯಾವಾಗ ಪರಿಚಯ ಆದ ನಂತರ ಒಂದು ಸಮಯದ ಯಾಗಲೇ ಇವನ ಅನುಭೂತಿ ಇದೆ ಅಲ್ಲ, ಅದು ಒಂದು ಸಮಯದ್ದೇ ಇರ್ತಿದೆ. ಒಂದು ಸಮಯವನ್ನು ಹೇಗೆ ಗ್ರಹಣ ಮಾಡ್ತಿದೆ ಈ ಛದ್ಮಸ್ತನ ಜ್ಞಾನ? ಅದೊಂದು ದೊಡ್ಡ ಪ್ರಶ್ನೆ ಇದೆ. ಆದ್ರೆ ನಿಜವಾಗಿ ಅದ ಪ್ರಶ್ನೆನೇ ಅಲ್ಲ. ಅದನ್ನು ಒಂದು ಸಮಯದ ಆತ್ಮಸ್ವರೂಪದ ಅನುಭವವನ್ನು ಛದ್ಮಸ್ತನ ಜ್ಞಾನ ಗ್ರಹಣ ಮಾಡದೆ ಹೋದ್ರೆ ಅದರ ಸಮ್ಯಜ್ಞಾನ ರೂಪವಾಗಿ ಹೇಗೆ ಪರಿಣಮಿತ ಆಗ್ತಿದೆ?
ಅದು ವಿಶ್ವದ ಸಮಸ್ತ ವಿಕಾರಿ ಭಾವಗಳಿಂದ ಮತ್ತು ವಿಕಾರಿ ಭಾವಗಳಿಗೆ ಕಾರಣವಿರುವಂಥ ಪರಸನ್ಮುಖ ದೃಷ್ಟಿಯಿಂದ ಸರ್ವಥಾ ವಿಮುಖ ಯಾಗಾಗ್ತಿದೆ. ಲಕ್ಷ್ಯದೊಳಗನೆ ಬರೆದಿದ್ರ ಅದು ಅವನ ಪ್ರವೃತ್ತಿ ಮುಂದೆ ಹಾಗಾಗ್ತಿದೆ. ಒಂದು ಸಮಯದ್ದೇ ಇದೆ ರೀ, ಅಗ್ನಿಗೆ ಬೆರಳು ತಾಗಿತು. ಎಷ್ಟೊತ್ತು ಬೇಕ್ರಿ ಅದು ತಿಳಿದು ಬರಬೇಕಾದ್ರ? ಎಷ್ಟೊತ್ತು ಬೇಕು ಮರಿ? ಅಗ್ನಿಗೆ ಬೆರಳು ತಾಗಿತು. ಕಾಯ್ದಿದೆ ಹಂಚು ಮರ್ತು ಬಿಟ್ಟಿದ್ದಾಳೆ ಅಮ್ಮ. ಅದಕ್ಕೆ ಬೆರಳು ತಾಗಿತು. ಎಷ್ಟು ಸಮಯ ಬೇಕು? ಇದು ಬಿಸಿ ಇದೆಯಲ್ಲ ಅಂತ ಹೇಳಿ ಗೊತ್ತಾಗಲಿಕ್ಕೆ ಎಷ್ಟು ಸಮಯ ಅದನ್ನು ಹಿಡಿಬೇಕಾಗೋದ್ರೆ? ಇಂದ್ರಿಯ ಜ್ಞಾನ ಇಷ್ಟು ಸ್ಥೂಲ ಇರುವಾಗ ಅಲ್ಲಿ ಸಮಯಾವಕಾಶದ ಮಾತೇ ಇಲ್ಲ, ಸಮಯಾಂತರದ ಅವಶ್ಯಕತೆಯೇ ಇಲ್ಲ. ಇಷ್ಟು ಸ್ಥೂಲ ವಿಷಯವನ್ನು ಕೂಡ ಸೂಕ್ಷ್ಮ ಜ್ಞಾನ ಗ್ರಹಣ ಮಾಡ್ತಿದೆ ಅಂದ ಮೇಲೆ ಜ್ಞಾನ ಸ್ವಯಮೇವ ಅತೀಂದ್ರಿಯ, ಜ್ಞಾನ ಸ್ವಯಮೇವ ಅತೀಂದ್ರಿಯ, ಜ್ಞಾನಮಯ ಆತ್ಮ ಸ್ವಯಮೇವ ಅತೀಂದ್ರಿಯ ಇರುವೆಳೆದೊಳಗ ಆ ಆತ್ಮನ ಅನುಭೂತಿಯನ್ನ ಈ ಮೊದಲು ಎಂದೂ ಆಗಿಲ್ಲ, ಅನಂತ ಕಾಲದೊಳಗ. ಅದು ಇದ್ದಕ್ಕಿದ್ದ ಹಾಗೆ ಪ್ರಯತ್ನಪೂರ್ವಕ ಆತ್ಮನ ಅನುಭೂತಿ ಆ ಜೀವನಿಗೆ ಆಯಿತು. ಯಾವುದೇ ಜೀವನಿಗೆ ಆ ಅನುಭೂತಿಯಲ್ಲಿ ಬಂದಿರುವಂಥ ವಿಷಯ, ಆ ವಿಷಯದಿಂದ ವಿಲಕ್ಷಣವಿರುವಂತಹ ಜಗತ್ತಿನ ಪದಾರ್ಥಗಳ ಇವುಗಳ ಮಧ್ಯದೊಳಗೆ ಒಂದು ಸಮಯದೊಳಗೆ ಭೇದ ಆಗಿಬಿಡುತ್ತಿದೆ. ನಿನ್ನೆ ಹೇಳಿದ ತೀಕ್ಷ್ಣ ಆಯುಧದಿಂದ ಬಲವಾದ ಏಟು ಕೊಟ್ಟ ನಂತರ ಅಲ್ಲಿ ಭೇದ ಆಗಿಬಿಡ್ತಿದೆ. ನಿರಂತರ ಬುದ್ಧಿ ರೂಪದ ಆಯುಧ ಅಂಥೇಳಿ ಹೇಳಿದ್ರು ಒಂದಿಷ್ಟು ನೋಡ್ರಿ, ತೆಗೆದ ಶಾಸ್ತ್ರ ಇದಾವೆ. ಅರೆ, ಅಭಿಮಾನದಿಂದ ಮನೆಯಲ್ಲಿಟ್ಟುಕೊಂಡಿದ್ದೇವೆ, ಗೌರವಪೂರ್ವಕ ಮನೆಯಲ್ಲಿಟ್ಟುಕೊಂಡಿದ್ದೇವೆ. ಆ ಶಾಸ್ತ್ರವನ್ನ ಸ್ವಲ್ಪ ತೆಗೆದ ಅಲ್ಲಿ ಪ್ರತ್ಯಕ್ಷ ಜ್ಞಾನಿ ಗುರುಗಳ ತಮ್ಮ ವಚನ ವಿಕಲ್ಪದಿಂದ ಹೇಳ್ತಾ ಇದ್ದಾರೆ. ಜೀವಂತ ಪ್ರಭು ಕುಂದ ದೇವರಿದ್ದಾರೆ, ಅಮೃತ ಚಂದ್ರದೇವ ಇದ್ದಾರೆ, ಜಯಚಂದ್ ಚಾಬಡಾ ಇದ್ದಾರೆ. ಮೂವರು ಹೇಳ್ತಾ ಇದ್ದಾರೆ, ಪ್ರತ್ಯಕ್ಷ ಹೇಳ್ತಾ ಇದ್ದಾರೆ. ನೋಡ್ಬೇಕ್ರಿ ಏನಿದೆ ಈ ಅಸಾರ ಜೀವನದೊಳಗ. ಹೇಳಿತಲ್ಲ ಹಿಂದೆ 3 ವೇಳೆ ಸಾಮಾಯಿಕ ಮಾಡೋದು. ನೀವು ಆಸನ ಹಾಕೊಂಡು ಕೂಡ್ದಿದ್ರೆ ಇರ್ರಿ, ಎಲ್ಲಿ ಕೂತಿದ್ದೀರಿ ಅಲ್ಲೇ ನಿಶ್ಚಿಂತವಾಗಿ ಊಟ ಆದ ನಂತರ ಒಂದು 15 ನಿಮಿಷ ಕೂಡ್ರಿ. ಅದರದ ಪ್ರಭಾವ 1 ಗಂಟೆಗಟ್ಟಲೆ ಆತ್ಮ ಪ್ರದೇಶದ ಮೇಲೆ ಇರಲಿ, ಮತ್ತು ಆ 1 ಗಂಟೆಯ ಪ್ರಭಾವ 3 ಗಂಟೆ ಜೀವನದೊಳಗೆ ಇರಲಿ. ಹಾಗೆ ಆದ ನಂತರ ಜೀವನ ಸುಂದರ ಇದೆ ರೀ. ಯಾವ ಪಾಪದ ಉದಯ ನಮಗೆ ಅಭಿಶಾಪ ಆಗೋದನ್ನೇ ಇಲ್ಲ. ಎಲ್ಲಿದೆ ಪಾಪದ ಉದಯ? ರೋಗ ಎಲ್ಲಿದೆ? ವೃದ್ಧಾಪ್ಯ ಎಲ್ಲಿದೆ? ವಿಸ್ಮರಣೆ ಎಲ್ಲಿದೆ? ಯಾವುದರದ ವಿಸ್ಮರಣೆ ಇದೆ? ಆಗಲೇಬೇಕಾದ್ರದ ವಿಸ್ಮರಣೆ ಇದೆ. ಅವ್ರು ಹೇಳಿದ್ದಾರೆ ನಿಮ್ಮ ಬಾಯಿಯವರು, ಕನ್ಫ್ಯೂಷನ್. ನೋಡಿದ ಹಾಗೆ ಅನ್ನಿಸ್ತಾ ಇದೆ. ಅವರು ಸೊಸೆಯಷ್ಟು ಜಾನಿ. ಆ ಫೋಟೋ ಸಂತೋಷರ ಅವ್ರ ಮಗಳ ಅಂತ ಹೇಳಿ ಆ ಫೋಟೋ ನೋಡಿದ್ರು. ತಾಯಿ ಅಂತ ಹೇಳಿ ಅಂದರು. ಇದು ವಿಸ್ಮರಣೆ ಯಾಕೆ? ಇದು ಕ್ಷಣಿಕ ಇದೆ, ಇದು ಇಂದ್ರಿಯ ಜ್ಞಾನದ ವಿಷಯ ಇದೆ ಅಂದಮೇಲೆ ಇದು ವಿಸ್ಮರಣೆ ಆಗೋದ್ರೊಳಗೆ ಆಶ್ಚರ್ಯ ಇಲ್ಲ, ಆಗಲೇಬೇಕಾಗೋದ್ರೆ. ಹಾಗಾದರೆ ಇಲ್ಲೇ ಇಂದ್ರಿಯ ಜ್ಞಾನ ವಿಸ್ಮರಣೆಯಾಗಿ ಹೋಗ್ತಿದೆ ಅಂದಮೇಲೆ ಅತೀಂದ್ರಿಯ ಸುಖ ಸ್ವಭಾವದೊಳಗೆ ನಿರಂತರ ಉಳಿದಿರುವಂತಹ ಸಿದ್ಧ ಪರಮಾತ್ಮರಿಗೆ ಹಿಂದಿನ ಭಾವದಲ್ಲಿ ಯಾವುದರ ಸಲುವಾಗಿ ಲಕ್ಷ್ಯದೊಳಗೆ ಬರ್ತಿದೆ ಹೇಳ್ರಿ? ಬರೋದನ್ನ ಇಲ್ಲಂದ್ಮೇಲೆ ದುಃಖ ಯಾವುದರ ಸಲುವಾಗಿ ಆಗ್ತಿದೆ? ಯಾವುದರ ಸಲುವಾಗಿ ಆಗ್ತಿದೆ? ಎಲ್ಲಿ ಜ್ಞಾನ 2 ಮಾತಿದಾವ್ ನೋಡ್ರಿ. ದುಃಖ ಮತ್ತು ಆಕುಲತೆ 2 ಲಕ್ಷಣ, 2 ಕಾರಣ, 2 ಸಶಕ್ತ ಮಾತಿದಾವು. ಏನ? ಎಲ್ಲಿ ಜ್ಞಾನ ಇಂದ್ರಿಯದ ಅವಲಂಬನೆ ಮಾಡ್ತಿದೆಯೋ ಅಲ್ಲಿ ನಿಯಮದಿಂದ ಆಕುಲ ರೂಪ ಆಗ್ತಿದೆ ಆ ಜ್ಞಾನ. ಇಂದ್ರಿಯದ ಅವಲಂಬನೆ ಮಾಡಿದ ನಂತರ ಅದರ ವಿಷಯ ಯಾವುದ?
ಪರಪದಾರ್ಥ. ಹಾಗಾದ್ರೆ ಪರಪದಾರ್ಥದೊಳಗ ಸುಖ ಇಲ್ಲವೇ ಇಲ್ಲ. ಸುಖ ಇಲ್ಲ, ಇದರ ಅರ್ಥ ಏನ? ದುಃಖ. ಪರಪದಾರ್ಥದೊಳಗೆ ದುಃಖ ಇದೆ ಇಲ್ಲ, ಆದರೆ ಸುಖದಿಂದ ವಂಚಿತ ಇರೋದಿದೆಯಲ್ಲ, ಅದು ದುಃಖ ಇದೆ. ವೈಜ್ಞಾನಿಕವಾಗಿ ಯೋಚನೆ ಮಾಡೋದು. ಜೈನ್ ದರ್ಶನಕಾರರೆಲ್ಲ ವೈಜ್ಞಾನಿಕವಾಗಿಯೇ ಪ್ರತಿಪಾದನೆ ಮಾಡಿದರೆ ವಸ್ತುವಿನ ಸ್ವರೂಪ. ವಿಜ್ಞಾನ ಓದಿದವರಿಗೆ ನಿಜವಾಗಿ ಸುಲಭ ಇದೆ, ಆದರೆ ವಿತಂಡವಾದ ಮಾಡುವಂಥವರಿಗೆ ವಿಷಯ ತಿಳಿಯೋ ಸಾಧ್ಯ. ಏನು ಹೇಳಿತು? ಯಾವ ಜ್ಞಾನ ಇಂದ್ರಿಯದ ಮಾಧ್ಯಮ ಅವಲಂಬನೆ ತಗೊಳ್ತಿದೆಯೋ ಅದು ಆಕುಲತಾರೂಪ ನಿಯಮದಿಂದ ಆಗ್ತಿದೆ. ಅದಕ್ಕೆ ಆಕುಲತಾದ ಪರಿಭಾಷೆ ಏನು ಹೇಳಿತು? ಈಗ ಆಕುಲತಾದ ಪರಿಭಾಷೆ ಏನು ಹೇಳಿತು? ರಾಗದ್ವೇಷದ ಚೌಕಟ್ಟಿಗೆ ಶಿಲುಕದೇ ಇರುವಂತಹ ಸೂಕ್ಷ್ಮ ವಿಕಾರ ಇದೆ, ಅದು ಸೂಕ್ಷ್ಮ ಭಾವ ಇದೆ ಅಥವಾ ಅನುಭವ ಇದೆ, ಅದು ಆಕುಲತೆ ಇದೆ. ಅದನ್ನು ರಾಗ ಅನ್ನೋದನ್ನು ದ್ವೇಷ ಅನ್ನೋದು, ಅದು ಯಾವುದರ ಚೌಕಟ್ಟಿನೊಳಗೆ ಸಿಕ್ಕುವುದಿಲ್ಲ. ಅಂಥ ಆಕುಲತೆ. ಆಕುಲತೆ ಯಾವುದರಿಂದ ಆಗ್ತಿದೆ? ಜ್ಞಾನ ಇಂದ್ರಿಯದ ಅವಲಂಬನೆ ತಗೊಂಡಿತು ಅಂತಂದ್ರೆ ಆ ಜ್ಞಾನ ಆಕುಲ. ಆಕುಲ ಅಂದ್ರೆ ಏನು? ಅರೆ ಆಕುಲತೆ ಅಂದ್ರೆ ಆಕುಲತೆ. ಆಕುಲತೆ ಅಂದ್ರೆ ಏನು? ಸ್ವಲ್ಪ ಹೇಳ್ರಲ್ಲ. ನಿರಾಕುಲ ಸ್ವಭಾವವನ್ನು ಬಿಟ್ಟ ಪರದ ಆಶ್ರಯ ಮಾಡೋದು, ಪರದ ಅವಲಂಬನೆ ಮಾಡೋದು, ಇದು ಆಕುಲತೆ ಇದೆ. ಇನ್ನು ಎಲ್ಲಿ ಇಂದ್ರಿಯದ ಅವಲಂಬನೆ ತಗೊಂಡಿದೆಯೋ ಜ್ಞಾನ, ಅಲ್ಲಿ ನಿಯಮದಿಂದ ಅದರ ಎದುರಿಗಿರ್ತಿದೆ ಪರಪದಾರ್ಥ. ಆ ಪರಪದಾರ್ಥದೊಳಗೆ ಸುಖ ಇಲ್ಲವೇ ಇಲ್ಲ. ನೋಡ್ರಿ, ಎರಡು ಮಾತಿಂದ ಸ್ಪಷ್ಟೀಕರಣ ಈ ರೀತಿ ಮಾಡಬಹುದಾಗಿದೆ ಅಥವಾ ಇದೆ, ಅದು ಸ್ಪಷ್ಟನೇ ಇದೆ. ಯಾವ ಜ್ಞಾನ ಇಂದ್ರಿಯವೆಂಬ ಒಂದು ಸಂಕುಚಿತ ಮಾಧ್ಯಮದ ಅವಲಂಬನೆ ತಗೊಳ್ತಿದೆಯೋ ಅಲ್ಲಿ ಅದು ಆಕುಲಿತ ಆಗ್ತಿದೆ, ತುಂಡಾಗ್ತಿದೆ ಅನ್ರಿ. ಅದರ ಎದುರಿಗೆ ವಿಷಯ ಪರದ್ರವ್ಯ ಇದೆ. ಯಾವ ಜ್ಞಾನ ನಿರಾಕುಲ ವಿಶಾಲ ಸ್ವಾಧೀನ ತನ್ನ ವಸ್ತುವನ್ನ ಬಿಟ್ಟುಕೊಟ್ಟ ಪ್ರವೃತ್ತಿ ಮಾಡ್ತಿದೆಯೋ ಅಲ್ಲಿ ನಿಯಮದಿಂದ ಆಕುಲತೆ ಇದೆ ಅನ್ನೋದು ಸಿದ್ಧ ಆಯ್ತು. ಆಕುಲತೆ ಅಂದ್ರೆ ಏನ ಅದನ್ನು ಮತ್ತೆ ಶಬ್ದದಿಂದ ವಿಶ್ಲೇಷಣೆ ಮಾಡುವಂಥದ್ದು ಅದು ಅಲ್ಲ. ಮುಂದೆ ಅದು ಎದುರಿಗೆ ಪರವಸ್ತು ಇರುವುದರಿಂದ ಇಲ್ಲಿ ಸುಖದ ನಿಧಾನ, ಸುಖದ ಸಾಗರ, ಅತೀಂದ್ರಿಯ ಸುಖದ ಸಾಗರ. ಅತೀಂದ್ರಿಯ ಅನ್ನುವಂಥದ್ದ ಆ ವಿಶೇಷಣ ಬರೀ ಇಂದ್ರಿಯದ ಮಾಧ್ಯಮದಿಂದ ಅದರ ಪ್ರಾಪ್ತ ಆಗೋದಿಲ್ಲ, ಇದನ್ನು ಸ್ಪಷ್ಟಪಡಿಸುವ ಸಲುವಾಗಿ ಇದೆ. ಅದೇನು ಸುಖದ ವಿಶೇಷಣ ಅಲ್ಲ ಅತೀಂದ್ರಿಯ ಸುಖ ಅಂದ್ರೆ. ಅತೀಂದ್ರಿಯ ಸುಖದ ಎದುರಿಗೆ ಏನಿದೆ? ಇಂದ್ರಿಯ ಸುಖ ಇದೆಯೋ ಅಥವಾ ಅತೀಂದ್ರಿಯ ಸುಖದ ಎದುರಿಗೆ ಇಂದ್ರಿಯಗಳ ಅವಲಂಬನೆ ಮಾಡೋದ ದೋಷ ಅಪರಾಧ ಇದೆ. ಪ್ರಗಟ ಜ್ಞಾನ ಒಂದು ಕೊಳವೆಯ ಆಶ್ರಯ ಮಾಡ್ತಿದೆ, ಪೈಪ್ಲೈನದ ಆಶ್ರಯ ಮಾಡ್ತಿದೆ. ಆವಾಗ ಆ ನೀರಿಗೆ ವಿಶಾಲವಾದಂಥ ಸರೋವರದೊಳಗಿಂದ ನೀರೇನಿದೆ ಅದು ಒಂದು ಕೊಳವೆಯ ಆಶ್ರಯ ಮಾಡಿದ ನಂತರ ಅದಕ್ಕೆ ಏನಿಲ್ಲ ಅಂದರೆ ವಿಕೃತಿ ಆಯ್ತೇನಿಲ್ರಿ, ನಿಶ್ಚಲವಾಗಿ ಇತ್ತದ ನೀರು ಸರೋವರದೊಳಗೆ, ಕೆರೆಯೊಳಗೆ. ಅದು ಒಂದು ಕೊಳವೆಯ ಆಶ್ರಯ, ಪೈಪದ ಆಶ್ರಯ ಮಾಡಿದ ನಂತರ ಅದರೊಳಗೆ ಏನ ಆಯಿತು ಅಥವಾ ಎಲ್ರಿ ತಿಳಿತಿದೆ ಏನಿಲ್ಲ ತಮಗ? ಏನಾಯ್ತು? ವಿಕೃತಿ ಆಯ್ತೇನಿಲ್ರಿ? ಆಯಿತು. ಇನ್ನು ಅದು ಹೋಗಿ ಅಲ್ಲಿ ತಲುಪುತ್ತಿದೆಯಲ್ಲ, ಅಲ್ಲಂತೂ ಅದರ ಅಸ್ತಿತ್ವ ಏನಾಗ್ತಿದೆ ರೀ? ನಷ್ಟ ಆಗ್ತಿದೆ. ಅದು ಭೂಮಿಯ ಮೇಲೆ ಬಂತು ಅಂತಂದ್ರೆ ಆ ನೀರಿಂದ ಏನಾಯಿತು? ನೀರಿನ ರೂಪದ ಶೀತಲ ಸ್ವಭಾವದ ನಾಶ ಆಯ್ತು. ಸರಿಯಾದ ಪ್ರಕಾರ ಅತೀಂದ್ರಿಯ ಜ್ಞಾನ,
ಅತೀಂದ್ರಿಯ ಅನ್ನೋದು ಬರೇ ಅದು ವಿಶೇಷಣ ಅಲ್ಲ ಅಂತ ಹೇಳ್ತು. ಜ್ಞಾನ 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 ಜ್ಞಾನದ ಸಾಗರ, ಸುಖ ಸುಖ ಸುಖದ ನಿಧಿ ಸ್ವರೂಪ ಯಾವ ಆತ್ಮ ಇದ್ದಾನೋ ಅವನ ಪ್ರವೃತ್ತಿ ಇಂದ್ರಿಯವೆಂಬ ಕೊಳವೆ ಮಾರ್ಗದಿಂದ ಹೊರಟಿತು ಅಂತಂದ್ರೆ ಅದು ಸಂಕುಚಿತ ಅಂತೂ ಆಯ್ತು, ವಿಕೃತ ಆಯ್ತದ. ನಿಶ್ಚಲವಾಗಿ ನಿಂತಿರುವಂತಹ ಸರೋವರದ ನೀರ ಕೊಳವೆಯೊಳಗೆ ಪ್ರವೇಶ ಮಾಡಬೇಕಾದ್ರೆ ಅದಕ್ಕೆ ತ್ರಾಸ ಆಯ್ತೋ ಅಥವಾ ಇಲ್ಲ? ತ್ರಾಸ ದುಃಖ ಆಯ್ತೋ ಅಥವಾ ಇಲ್ಲ? ಇಲ್ಲಿ ದುಃಖ ಸುಖದ ಜೀವದ ಅಪೇಕ್ಷಾದಿಂದ ವಿಚಾರ ಮಾಡೋನು, ಆದ್ರೆ ಅಲ್ಲಿ ವಿಕೃತಿ ಆಯ್ತಲ್ಲ. ಅಲ್ಲಿ ಏನಿತ್ತದ? ಯಾವ ಬಾಧೆ ಇಲ್ಲದ ಇತ್ತು. ನಿಶ್ಚಲವಾಗಿ ವಿಶಾಲವಾದಂತಹ ಸರೋವರದೊಳಗ ಅಭೇದತೆಯ ಅನುಭವ ಮಾಡ್ತಾ ಇತ್ತರೆ. ಅಭೇದ ಇತ್ತು ಆ ಸಂಪೂರ್ಣ ಸರೋವರದ ಜೊತೆಗೆ. ಅದಕ್ಕೊಂದು ಮಾರ್ಗ ಮಾಡಿದ ನಂತರ ಅದರೊಳಗೆ ಯಾವ್ದು ಹರಿದು ಹೋಗ್ತಿದೆಯಲ್ಲ, ಆ ನೀರಿಗೆ ಮತ್ತು ಆ ನೀರಿಗೆ ಸ್ವರೂಪದೊಳಗೆ ಭಿನ್ನತೆ ಇದೇನೇನ್ರಿ? ಹಾಗೆ ಜ್ಞಾನದ ಸಾಗರ ಸ್ವರೂಪ, ಸುಖದ ಸಾಗರ ಸ್ವರೂಪನಾದಂಥ ಅರೆ ಅವನಲ್ಲಿ ಮತ್ತೇನಿಲ್ಲವೇ ಇಲ್ಲ. ಜ್ಞಾನ ಮತ್ತು ಸುಖ, ಜ್ಞಾನ ಮತ್ತು ಸುಖ ಎಷ್ಟಿದೆ? ನಿಧಿ ಪ್ರಮಾಣ ಇದೆ, ಸಾಗರ ಪ್ರಮಾಣ ಇದೆ. ಅಂಥ ಜ್ಞಾನ ಮತ್ತು ಸುಖದ ಸಾಗರನಾದಂಥ ಆತ್ಮನ ವರ್ತಮಾನ ಪ್ರವೃತ್ತಿ ಇಂದ್ರಿಯದ ಕೊಳವೆ ಮಾರ್ಗವನ್ನ ಅವಲಂಬನೆ ಮಾಡಿತು ಅಂತಂದ್ರೆ ಅದಕ್ಕೇನಾಗ್ತಿದೆ? ತ್ರಾಸಾಗ್ತಿದೆ. ನಿಶ್ಚಲವಾಗಿ ಇತ್ತಲ್ಲ, ಅದು ಇತ್ತು ಅಥವಾ ಇಲ್ಲ? ವಿಷಯ ತಿಳಿತಾ ಇದೆ ಏನಿಲ್ರಿ? ಹಾಗಾದರೆ ಅದು ಒಂದು ಚಿಕ್ಕದಾದಂಥ ಮಾರ್ಗದ ಅವಲಂಬನೆ ಮಾಡಿದ ನಂತರ ಮತ್ತೆ ಪುನಃ ಅದು ಒಳಗೆ ಹೋಗುವುದಿಲ್ರಿ. ಹಾಗಾದರೆ ಅದೇ ಪರದ ಮೇಲೆ ಬೀಳ್ತಿದೆ ಆ ಜ್ಞಾನದ ದೃಷ್ಟಿ. ಪರದ ಮೇಲೆ ಬಿದ್ದ ನಂತರ ಏನಾಗ್ತಿದೆ? ಅದು ಜ್ಞಾನ ಆಗಿ ಉಳಿದಿಲ್ರಿ. ಭೂಮಿ ಮೇಲೆ ಬಿದ್ದಿರುವಂತಹ ಸಣ್ಣದಾದಂತಹ ಕೊಳವೆ ಮೂಲಕ ಬಂದಿದೆ, ಭೂಮಿಯ ಮೇಲೆ ಬಿದ್ದಿದೆ ನೀರ, ಅಲ್ಲಿ ನೀರಾಗಿ ಉಳಿತೇನ್ರಿ? ಅದು ಎಷ್ಟು ಬಿದ್ದಿದೆ ಅಷ್ಟೇ ನೀರಾಗಿ ಉಳಿತೇನದ. ಭೂಮಿಯ ಮೇಲೆ ಬಿದ್ದ ನಂತರ ಹರಡಿ ಹೋಯ್ತು, ನೀರಾಗಿ ಉಳಿಲಿಲ್ಲ. ತಿಳಿತಾ ಇದೆ ಅಂತ. ಹಾಗೆ ಈ ಜ್ಞಾನ ಆಗಿ ಉಳಿಲಿಲ್ಲ. ಇಂದ್ರಿಯದ ಮಾಧ್ಯಮ ಕೊಳವೆ ಮಾರ್ಗವನ್ನ ಅವಲಂಬನೆ ಮಾಡಿದ ನಂತರ, ಸಂಕುಚಿತ ಮಾರ್ಗವನ್ನ ಅವಲಂಬನೆ ಮಾಡಿದ ನಂತರ ಅಲ್ಲೇ ಛೇದ ಆಯ್ತ್ರಿ. ಅದರದ ವಿಶಾಲವಾದಂತಹ ಜ್ಞಾನ ಸಮುದ್ರದ ಇಷ್ಟ ಮಾರ್ಗದೊಳಗಿಂದ ಹೊರಗೆ ಬರೋದಂತಂದ್ರೆ ಛೇದನ ಆಯ್ತಿರ್ಲಿ. ಹಾಗಾದ್ರೆ ಆ ಬಂದಿರುವಂತಹ ಜ್ಞಾನ ಎಲ್ಲಿ ಬಿತ್ತು? ಶರೀರದ ಮೇಲೆ, ಧನದ ಮೇಲೆ ಇಲ್ಲ, ಭಗವಂತನ ಮೇಲೆ ಬಿತ್ತರೆ. ಆ ಜ್ಞಾನ ರೂಪದ ಛಲ ಭಗವಂತನ ಮೇಲೆ, ಅರ್ಥಾತ್ ಜ್ಞಾನದ ದೃಷ್ಟಿ ಭಗವಂತನ ಮೇಲೆ ಬಿತ್ತು. ಆವಾಗ ಅದು ಜ್ಞಾನ ಉಳಿತೋ ಏನೋ ಭಗವಂತ ಆಯ್ತೋ? ಭಗವಂತೂ ಆಗಲಿಲ್ಲ, ಜ್ಞಾನ ಏನು ಉಳಿಲಿಲ್ಲ. ಹಾಗಾದರೆ ಏನಾಯ್ತು? ಎಲ್ಲಿ ಜ್ಞಾನನ ಉಳಿಲಿಲ್ಲ ಅಲ್ಲಿ ಸುಖದ ಪ್ರಶ್ನೆನೇ ಇಲ್ಲ. ಜ್ಞಾನದ ಸುಖದ ಅವಿನಾಭೂತ ಸಂಬಂಧ ಇದೆ. ಜ್ಞಾನ ಪರದ ಮೇಲೆ ಬಿತ್ತು, ಜ್ಞಾನಾಗೆ ಉಳಿಲಿಲ್ಲ ಅಂದಮೇಲೆ ಅಲ್ಲಿ ಸುಖದ ಪ್ರಶ್ನೆ ಇಲ್ಲ. ಹಾಗಾದ್ರೆ ಇಂದ್ರಿಯ ಜ್ಞಾನ ಹೇಗಿದೆ? ಆಕುಲತಾ ರೂಪ ಇದೆ ಮತ್ತು ದುಃಖ ರೂಪ ಇದೆ. ಅತೀಂದ್ರಿಯ ಜ್ಞಾನ ಹೇಗಿದೆ? ನಿರಾಕುಲ ಅನಾಕುಲತೆಯ ಲಕ್ಷಣ ಉಳ್ಳದ್ದೇ ಇದೆ, ಸುಖ ಸ್ವರೂಪ ಇದೆ. ಎರಡೂ ಎದುರಿಗೆ ಇಟ್ಟಿದ್ದಾರೆ, ಯಾವುದು ಬೇಕು ಅದು. ಇಲ್ಲಿ ಹೇಳ್ತಾ ಇದ್ದಾರೆ 4 ಗತಿಗಳ ಪರ್ಯಾಯ, 5 ಇಂದ್ರಿಯ ವಿಷಯ ಸಾಮಗ್ರಿ. ಇವು ಎಲ್ಲ ಏನದವ್ರಿ ನೋಡ್ರಿ. ಅಲ್ಲಿ ಕರ್ಮಜನಿತವಾಗಿರುವ 4 ಗತಿಗಳ ಪರ್ಯಾಯ ಹಾಗೂ ಪಂಚೇಂದ್ರಿಯ ಭೋಗಗಳೆಲ್ಲವೂ ಆಕುಲತೆಯ ಲಕ್ಷಣ ಉಳ್ಳವಿವೆ, ದುಃಖ ರೂಪವಿವೆ. ಇದು ಸಿದ್ಧಾಂತ, ಇದು ವಸ್ತು ಸ್ವರೂಪ. ಮುಂದೇನು ಹೇಳ್ರು? ಸಮ್ಯಕ್ ದೃಷ್ಟಿ ಜೀವನು ಹೀಗೇ ಅನುಭವ ಮಾಡುತ್ತಾನೆ. ಹೇಗೆ ಅನುಭವ ಮಾಡ್ತಾನೆ? ವಸ್ತು ಸ್ವರೂಪ ಹೇಗಿದೆಯೋ ಹಾಗೆ. 4 ಗತಿಗಳ ದುಃಖರೂಪನ ಅದಾವಂದ ಮೇಲೆ ಯಾವ ಸಮ್ಯಕ್ ದೃಷ್ಟಿ ಅದನ್ನು ಅವು ಹೇಗಿದಾವೆಯೋ ಹಾಗೆ ಅನುಭವ ಮಾಡ್ತಾನೆ. 5 ಇಂದ್ರಿಯ ಸಾಮಗ್ರಿ ದುಃಖರೂಪನ ಇದಾವಂದ ಮೇಲೆ ಅವುಗಳನ್ನು ಅವು ಹೇಗಿದಾವೆಯೋ ಹಾಗೆ ಅನುಭವ ಯಾವ ಮಾಡ್ತಾನೋ ಅವ ಸಮ್ಯಕ್ ದೃಷ್ಟಿ.
ತನ್ನ ಕಲ್ಪನೆಯಿಂದ ಯಾವ ತಿಳಿತಾನೆ ಅನುಭವ ಮಾಡ್ತಾನೆ ಅವನೇ ಮಿಥ್ಯಾದೃಷ್ಟಿ. ಮಿಥ್ಯಾದೃಷ್ಟಿಯ ವ್ಯಾಖ್ಯೆ ಮತ್ತೊಂದು ಬೇರೆ ಏನಿಲ್ಲ. ವಸ್ತು ಸ್ವರೂಪ ಇದರಲ್ಲೇ ಕಠಿಣ ಕೂಡ ಇಲ್ಲ. ವಸ್ತು ಸ್ವರೂಪ ಇದರಲ್ಲೇ ಯಾವ ಕಠಿಣ ಇಲ್ಲ, ಅಭ್ಯಾಸದ ಅವಶ್ಯಕತೆ ಇಲ್ಲ. 4 ಗತಿ ರೂಪದ ಪರ್ಯಾಯ, 5 ಇಂದ್ರಿಯ ವಿಷಯ ಸಾಮರ್ಥ್ಯ. ಇವು ದುಃಖ ರೂಪ ಇದ್ದಾವೆ, ಆಕುಲತಾ ರೂಪ ಇದ್ದಾವೆ. ಇದನ್ನ ಅವ ಆಗಮದಿಂದ ಓದಿದನ್ರಿ, ನಾವೀಗ ಓದ್ತಾ ಇದ್ದೀವಲ್ಲ. ಅವ ಆಗಮದ ಮೂಲಕ ತಿಳಿದೋ ಅಥವಾ ಅನುಭವದ ಮೂಲಕ ತಿಳಿದ? ಅನುಭವ ಹೇಗಾಯ್ತು? ಆಗಮದ ಅಭ್ಯಾಸದ ರೂಢಿಯಿಂದನ ಆಯ್ತಲ್ಲ. ಅದಕ್ಕೆ ಸಮ್ಯಕ್ ದರ್ಶನದ ಸಲುವಾಗಿ ವಸ್ತು ಹೇಗಿದೆ ಹಾಗೆ ನೋಡೋದು ಅವಶ್ಯಕ ಇದೆ ವಿನಃ ಆಗಮದ ಪರಿಭಾಷೆಗಳನ್ನ ಸ್ಮರಣೆಯಲ್ಲಿಟ್ಕೊಳ್ಳೋದು, ಕಂಠಸ್ಥ ಮಾಡೋದು, ಓದೋದು, ಮತ್ತೆ ಓದೋದು ಇದಾವುದಕ್ಕೂ ಅವಶ್ಯಕತೆ ಇಲ್ಲ. ಅದು ಆಗ್ತಾ ಇಲ್ಲ ಅಂತ ಹೇಳಿ ಅದು ಮಾಡೋದಿದೆ. ವಸ್ತು ಹೇಗಿದೆ ಹಾಗೆ ನಮಗೆ ಕಾಣ್ತಾನೆ ಇಲ್ಲ ಅಂತ ಹೇಳಿ ಇದು ಮಾಡೋದು. ಹಾಗಾದ್ರೆ ಇದು ಮಾಡಿದ್ರೆ ಕಾಣ್ತಿದೇನ? ವಸ್ತು ಹೇಗಿದಾವೆ ಹಾಗೆ ಕಾಣಿಸ್ತಾ ಇಲ್ಲ, ನಮ್ಮಲ್ಲೇ ನೋಡುವಂಥದ್ದು ವಿಶೇಷತೆ ಪ್ರಕಟ ಆಗಿಲ್ಲ ಅಂಥೇಳಿ ಆಗಮದ ಅಧ್ಯಯನ ಮಾಡೋದು. ಹಾಗಾದ್ರೆ ಆಗಮದ ಅಧ್ಯಯನ ಮಾಡಿದ ನಂತರ ವಸ್ತು ಹೇಗಿದೆ ಹಾಗೆ ಕಾಣಿಸ್ತಿದೆ ಏನ್ರಿ? ಇಲ್ಲ. ಕಾಣಿಸ್ತಿದೆ ಅಂದ್ರೆ ಆಗಮದ ಅಭ್ಯಾಸ ಮಾಡಿದ ನಂತರ ವಸ್ತು ಹೇಗಿದೆ ಹಾಗೆ ಕಾಣಿಸ್ತಿದೇನ? ಅರೆ ನಾನಾಗಿ ಅಂತೂ ನೋಡ್ಲಿಲ್ಲ, ಹೀಗಿದೆ ಅಂಥೇಳಿ ಹೇಳಿದ ನಂತರ ನೋಡಬಹುದು ಅಂಥೇಳಿ ಇಷ್ಟ ಆಗ್ತಿದೆ. ಆಗಮದ ಅಭ್ಯಾಸ ಮಾಡಿದ ನಂತರ ಕಾಣಿಸ್ತಿದೇನ? ಇಲ್ಲ. ಹಾಗಾದ್ರೆ ಏನು? ಆಗಮದ ಅಭ್ಯಾಸದ ಮೂಲಕ ನಾವು ನೋಡಿದ್ರನ ಕಾಣಿಸ್ತಿದೆ. ಮೊದಲಾದ್ರೆ ನಾವು ನೋಡಿದ್ರನ ಕಾಣಿಸ್ತಿದೆ. ಆಗಮದ ಅಭ್ಯಾಸ ಮಾಡಿದ ನಂತರ ಕೂಡ ಬಹಳಷ್ಟು ಆಗಮದ ಅಭ್ಯಾಸ ಮಾಡಿದನು ಅಂಥೇಳಿ ವಸ್ತು ಹೇಗಿದಾವ ಹಾಗೆ ಇವನ ದೃಷ್ಟಿ ಅದರ ಬರುವುದಿಲ್ಲ. ಯಾವಾಗಲೂ ಇವನ ದೃಷ್ಟಿ ಅದರ ಅವ ಹೇಗಿದಾವ ಹಾಗೇ ಬರ್ತಾ ಇದಾವ. ಆದ್ರೆ ಇವನ ದೃಷ್ಟಿಯೊಳಗನ ವಿಕೃತಿ ಇದೆ. ಇಲ್ಲ, ಇದು ನಾನು ಅಂಥೇಳಿ ಅನ್ನೋದ, ಇದು ನನ್ನ ದೋಷ ಇದೆಯೋ ಅಥವಾ ದೇಹದ ದೋಷ ಇದೆ ರೀ? ಈ ಧನ ನಂದು, ಈ ಮನೆ ನಂದು, ಈ ಪರಿವಾರ ನಂದು ಅನ್ನೋದು ಏನಿದೆ ಅದ ನನ್ನ ದೋಷ ಇದೆಯೋ ಅಥವಾ ನಿಜವಾಗಿ ಹಾಗಿದೆ ಅದು ನಂದು ಇದೆಯನ? ದೇಹ, ಮನೆ, ಧನ, ಪರಿವಾರ ನಿಜವಾಗಿ ಇದೆಯನ? ಅದು ಇಲ್ಲನ. ಆದ್ರೂ ಕೂಡ ಈ ಜೀವ ಅಜ್ಞಾನದಿಂದ ಇದು ದೇಹ ಅಂದ್ರ ನಾನು, ಈ ಮನೆ ನನ್ನದು, ಈ ಧನ ನನ್ನದು, ಈ ಪರಿವಾರ ನನ್ನದು ಎಂದೂ ಶಬ್ದದಿಂದ ಹೇಳಲಿಲ್ಲ. ಒಂದು ವೇಳೆ ಹೇಳಿದ್ರೆ ಹೇಳಿರಬಹುದು, ಆದರೆ ಹೇಳುವುದರ ಅವಶ್ಯಕತೆ ಇಲ್ಲ. ಆದ್ರೆ ಇವನ ಅಭಿಪ್ರಾಯದೊಳಗೆ ಇದೆ ರೀ. ಹಾಗಾದ್ರೆ ಅಭಿಪ್ರಾಯದೊಳಗೆ ಇದು ನಾನು, ಇದೆಲ್ಲ ನನ್ನದು, ಮಮ ಅನ್ನುವಂಥದ್ದು ಇದೆ. ಹೀಗಿರುವಳ್ಳೆದೊಳಗ ಈ ಜೀವನಿಗೆ ಯಾವ ನಾನು ನನ್ನದು ಅನ್ನುವಂಥದ್ದು ಅಭಿಪ್ರಾಯ ಇದೆಯಲ್ಲ, ಆ ಅಭಿಪ್ರಾಯ ಹೆಜ್ಜೆ ಹೆಜ್ಜೆಗೆ ಆ ಅಭಿಪ್ರಾಯ ಬಿಟ್ಟು ಹೋಗುವ ಹಾಗೆ ಅಲ್ಲಿ ವಸ್ತುವಿನೊಳಗೆ ಪರಿಣಾಮನ ಆಗ್ತಾ ಇದೆ ರೀ. ಒಮ್ಮೊಮ್ಮೆ ಸ್ಥೂಲ ರೂಪದಿಂದ ಆಗ್ತಿದೆ, ಆಗ ನಂದು ಅಲ್ಲ ಅನ್ನೋದು ಅನುಭವ ಸ್ಥೂಲ ರೂಪದಿಂದ ಆಗುವಂಥ ಪ್ರಸಂಗ ಬರ್ತಾವಲ್ಲ. ವಿಯೋಗ ಆಗಿ ಹೋಗ್ತಿದೆ, ತಂದೆಯ ವಿಯೋಗ ಆಗಿ ಹೋಗ್ತಿದೆ, ತಾಯಿಯ ವಿಯೋಗ ಆಗಿ ಹೋಗ್ತಿದೆ, ಶರೀರದೊಳಗೆ ಭಯಂಕರ ರೋಗ ಬರ್ತಿದೆ, ಧನಹಾನಿ ಆಗ್ತಿದೆ, ಮಾನಹಾನಿ ಆಗ್ತಿದೆ, ಇವೆಲ್ಲ ಆಗ್ತವೇನಲ್ರಿ? ಆವಾಗ ನೀವು ನಂದಲ್ಲ ಅಂಥೇಳಿ ತಿಳಿತಾನೆ. ಹಾಗಾದ್ರೆ ಇವನಿಗೆ ಯಾವ ಭಾಷೆದೊಳಗೆ ಹೇಳಿದ್ರೆ ತಿಳಿತಾನ್ರಿ? ಯಾವ ಭಾಷೆಯೊಳಗೆ ಹೇಳಿದ್ರೆ ತಿಳಿತಾನೆ? ಯಾವ ಭಾಷೆಯಲ್ಲಿ ಹೇಳಿದ್ರು ಅಲ್ಲ, ಇವನು ತಿಳ್ಕೊಳ್ಳುವ ಯೋಗ್ಯತೆ, ಒಂದು ವೇಳೆ ತಿಳ್ಕೊಳ್ಳುವ ಯೋಗ್ಯತೆ ಅಂತೂ ಇದೆ ರೀ. ಆದ್ರೆ ತಿಳ್ಕೊಳ್ಳುವ ಮನಸ್ಸಲ್ಲಿ ಅವನಿಗೆ ತಿಳ್ಕೊಳ್ಳುವ ಇಚ್ಛೆ ಇಲ್ಲ ಅಂಥೇಳಿ ತಿಳಿತಾ ಇಲ್ಲ.
ಇವನಿಗೆ ಯಾವಾಗ ತಿಳಿತಿದೆ? ಯಾವ ಭಾಷೆಯೊಳಗೆ ಹೇಳಿದ್ರೂ ತಿಳಿಯೋದಿಲ್ಲ, ಸ್ವಯಂ ತಿಳ್ಕೊಳ್ಳುವ ಯೋಗ್ಯತೆ ಇದ್ರೂ ತಿಳಿಯೋದಿಲ್ಲ. ಆದರೆ ತಿಳ್ಕೊಳ್ಳುವ ಇಚ್ಛೆ ಯಾವಾಗ ಆಗ್ತಿದೆಯೋ ಆವಾಗ ಸ್ವಾಭಾವಿಕವಾಗಿ ನಮಗೆ ಮನಸ್ಸಿಲ್ರಿ ತಿಳ್ಕೊಳ್ಳೋದ. ಬರೀ ಏನು ಮಾಡ್ತಾ ಇದ್ದೇವೆ ನಾವು? ಶಾಸ್ತ್ರ ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ, ದೇವದರ್ಶನ ಮಾಡ್ತಾ ಇದ್ದೇವೆ, ತೀರ್ಥ ವಂದನ ಮಾಡ್ತಾ ಇದ್ದೇವೆ, ಧಾರ್ಮಿಕ ಕಾರ್ಯಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ಧರ್ಮಾತ್ಮ ಪುರುಷ ಧರ್ಮಿಯಾದಂಥ ಆತ್ಮನ ಮುಖ್ಯತೆಯಿಂದ, ಅನುಭವದ ಮುಖ್ಯತೆಯಿಂದ, ಆತ್ಮನ ನಿರ್ಣಯಪೂರ್ವಕ ಇವೆಲ್ಲ ಕಾರ್ಯ ಮಾಡ್ತಾನೆ. ಇವೆಲ್ಲ ಕಾರ್ಯಗಳನ್ನು ಅವನು ಮಾಡ್ತಾ ಇರುವುದನ್ನು ನೋಡಿ ಈ ಅಜ್ಞಾನಿ ಜೀವ ಕೂಡ ಆ ಕಾರ್ಯಗಳನ್ನು ಮಾಡುವುದನ್ನು ಶುರು ಹಚ್ಕೊಳ್ತಾ ಇದ್ದೆ. ಆದರೆ ಅದರ ಜ್ಞಾನಪೂರ್ವಕ, ಶ್ರದ್ಧಾಪೂರ್ವಕ, ಆತ್ಮನ ಮುಖ್ಯತೆಯ ಪೂರ್ವಕ ಅವು ಕಾರ್ಯ ಮಾಡ್ತಾ ಇರುವುದರಿಂದ ಅವು ಧರ್ಮ ಕಾರ್ಯ ಆಗ್ತವೆ. ಇವನಿಗೆ ಆತ್ಮನ ಸುಳಿವೇ ಇಲ್ಲದೆ ಇರುವ ಕಾರಣ ಆ ಕಾರ್ಯಗಳೆಲ್ಲ ಏನಾಗ್ತವೆ? ಸಂಸಾರದ ಆಧಾರ, ಸಂಸಾರದ ಆಧಾರ, ಬಂಧದ ಕಾರಣ. ಅವನಿಗೆ ಧರ್ಮ ಕಾರ್ಯ ಅರ್ಥಾತ್ ಅವನಿಗೆ ಸುಖದ, ಮೋಕ್ಷದ, ಬಿಡುಗಡೆಯ ಕಾರಣ ಆಗ್ತಾವ ಅವೆಲ್ಲ ಕಾರ್ಯಗಳು. ಇವನಿಗೇನಾಗ್ತವೆ? ಆತ್ಮನ ಸುಳಿವೇ ಇಲ್ಲ, ಆತ್ಮನ ಮುಖ್ಯತೆ ಇಲ್ಲ, ಆತ್ಮನ ಪರಿಚಯ ಇಲ್ಲ, ಪರಿಚಯ ಮಾಡಿಕೊಳ್ಬೇಕನ್ನುವಂಥ ಮನಸ್ಸನೂ ಇಲ್ಲ. ಹೀಗೆದ್ದ ನಂತರ ಇವು ಮಾಡುವಂಥ ದೇವ ಪೂಜೆ, ಅಷ್ಟವಿಧಾರ್ಚನೆ, ದಾನ, ತೀರ್ಥವಂದನೆ, ಶಾಸ್ತ್ರ ಸ್ವಾಧ್ಯಾಯ ಇವೆಲ್ಲ ಏನಾಗ್ತವು? ಬಂಧ ಮಾರ್ಗದ ಪೋಷಣೆ ಮಾಡ್ತವೆ. ಜಗತ್ತಿನೊಳಗೆ ಇದು ಹೀಗೆ ನಡೆಯೋದ್ರಿ. ಸಮಯ ಸಾರದ ನಾಟಕವನ್ನು ನೋಡುವ ಸಲುವಾಗಿ ಅರೇ ಜಯಚಂದ್ ಚಾವ್ಡಾ ಏನು ಹೇಳಿದ್ರು? ಒಬ್ಬ ಧರ್ಮಾತ್ಮ ಪುರುಷ ಇದ್ದಾನೆ. ಮುಂದೇನು ಮತ್ತೆ ಹೇಳಿದ್ರ? ಮಿಥ್ಯಾದೃಷ್ಟಿಗಳ ಸಮೂಹವು ಇದೆ. ಅಲ್ಲೇನ ಆಚಾರ್ಯ ಭಗವಂತರ ಸಮಯ ಸಾರ ನಾಟಕ ತೋರಿಸ್ತಾ ಇದ್ದಾರೆ. ಜೀವ ಅಜೀವ ಎರಡೂ ರಂಗಮಂಟಪದ ಮೇಲೆ ಬಂದ ತಮ್ಮ ತಮ್ಮ ಪಾತ್ರದ ನಿರ್ವಹಣೆ ಮಾಡ್ತಾರೆ. ಅದು ಯಶಸ್ವಿ. ಜೀವ ಅಜೀವದ ನಾಟಕ ಯಶಸ್ವಿ ಯಾವಾಗ ಆಗೋದ? ಜ್ಞಾನಿ ಪುರುಷರಿಂದ. ಅಜ್ಞಾನಿಗಳ ಸಮೂಹ ಇದೆ, ಯಾವ ಕಾಲಕ್ಕೂ ಇರೋದು. ಸಮವಸರಣದೊಳಗನೂ ಇದು, ಮುನಿಗಳ ಸಂಘದಲ್ಲೇನೂ ಇದು, ಶಾಸ್ತ್ರ ಸ್ವಾಧ್ಯಾಯದ ಸಮೂಹ ಏನಿದೆ ಅಲ್ಲೂ ಇರುತ್ತೆ. ಅಜ್ಞಾನಿಗಳ ಸಮೂಹ ಇರುತ್ತೆ. ಅವನಿಗೆ ಹೊರಗಿಂದನ ರುಚಿಸ್ತಿದೆ. ಅಷ್ಟವಿಧಾರ್ಚನೆ ಮಾಡುವ ವೇಳೆದೊಳಗ, ಭಗವಂತರ ಸ್ತುತಿ ಮಾಡುವ ವೇಳೆದೊಳಗ ಅವನಿಗೆ ಶಬ್ದದೊಳಗೆ ಎಷ್ಟು ರಾಗ ವರ್ತಿಸ್ತಾ ಇದೆಯೋ ಅಷ್ಟು ವೀತರಾಗ ಸ್ವಭಾವದ ಕಡೆಗೆ ಜ್ಞಾನ ಕಾರ್ಯ ಮಾಡುವುದನ್ನೇ ಇಲ್ರಿ. ಆ ಅಷ್ಟವಿಧಾರ್ಚನೆ, ಅಷ್ಟ ಪ್ರಕಾರದ ಯಾವ ಸಾಮಗ್ರಿಗಳಿದಾವೆಯೋ ಅವುಗಳಲ್ಲಿ ಯಾವ ರಾಗ ವರ್ತಿಸ್ತಾ ಇದೆ ಅದರ ಒಂದು ಅಂಶದಿಂದ ಕೂಡ ಆ ಅಷ್ಟವಿಧದ ಪದಾರ್ಥಗಳನ್ನು ಸಮರ್ಪಣೆ ಮಾಡುವ ಹಿಂದಿನ ಉದ್ದೇಶದ ಕಡೆಗೆ ಜ್ಞಾನ ಕಾರ್ಯ ಮಾಡುವುದನ್ನೇ ಇಟ್ಟು. ಹಾಗಾದ್ರೆ ಬೇಕಾದಷ್ಟು ಎಷ್ಟು ವರ್ಷ ಮಾಡಿದರೆ ಏನಾಗುತ್ತದೆ? ಅಷ್ಟವಿಧಾರ್ಚನೆಯನ್ನು ಎಷ್ಟು ವರ್ಷಗಳವರೆಗೆ ಮಾಡಿದರೆ ಏನಾಗುತ್ತೆ? ಎಷ್ಟು ಭವಗಳವರೆಗೆ ಮಾಡಿದರೆ ಏನಾಗುತ್ತೆ? ಸುಧಾರ ಮೂಲ ಮಾತು ಲಕ್ಷ್ಯದೊಳಗೆ ಬರಬೇಕು. ನಡೀರಿ. ಕರ್ಮಜನಿತವಾಗಿರುವ 4 ಗತಿಗಳ ಪರ್ಯಾಯ ಹಾಗೂ ಪಂಚೇಂದ್ರಿಯ ಭೋಗಗಳೆಲ್ಲವೂ, ಪಂಚೇಂದ್ರಿಯ ಭೋಗನೂ ಏನದವು? ಕರ್ಮಜನಿತನ ಅದವು. 4 ಗತಿ ಏನದವು? ಕರ್ಮಜನಿತನ ಅದವು. ಗತಿ ಕರ್ಮಜನಿತದವು ಇಷ್ಟಲ್ಲ, ಗತಿಗೆ ಸಂಬಂಧಿಸಿದ ನಾನೆನ್ನುವ ಜೀವದ ಭಾವೇನು ವರ್ತಿಸ್ತಾ ಇದೆ ಅದು ಕರ್ಮಜನಿತ. ಕರ್ಮಜನಿತವಾಗಿರುವ 4 ಗತಿಗಳ ಪರ್ಯಾಯ ಹಾಗೂ ಪಂಚೇಂದ್ರಿಯಗಳ ಭೋಗಗಳೆಲ್ಲವೂ ಆಕುಲತೆಯ ಲಕ್ಷಣವುಳ್ಳವಿವೆ, ದುಃಖ ರೂಪವಿವೆ. ಸಮ್ಯಕ್ ದೃಷ್ಟಿ ಜೀವನು ಹೀಗೇ ಅನುಭವ ಮಾಡುತ್ತಾನೆ. ಆದುದರಿಂದ ಎಷ್ಟು ಯಾವ ಸಾತಾರೂಪ ಕರ್ಮದ ಉದಯ
ಅದರಿಂದ ಯಾವ ಕೆಲವು ಇಷ್ಟ ವಿಷಯ ರೂಪ ಅಥವಾ ಅನಿಷ್ಟ ವಿಷಯ ರೂಪ ಸಾಮಗ್ರಿಗಳಿವೆ, ಅವು ಎಲ್ಲವೂ ಸಮ್ಯಕ್ ದೃಷ್ಟಿಗೆ ಅನಿಷ್ಟ ರೂಪವಿವೆ. ಇದು ಬೇರೆ ಆಯ್ತೇನಿಲ್ರಿ? ಸಮ್ಯಕ್ ದೃಷ್ಟಿ ಅಂದ್ರೆ ಹೇಗೈತೆ ಹಾಗೆ ತಿಳಿಬೇಕು. ಸಾತಾರ್ಧ ಉದಯದಿಂದ ಯಾವ ಸಾಮಗ್ರಿ ಪ್ರಾಪ್ತ ಅದವೋ ಅವು ಇಷ್ಟನೇ ಅದಾವ. ಆ ಸಾತಾರ್ಧ ಉದಯದಿಂದ ಯಾವ ಸಾಮಗ್ರಿ ಪ್ರಾಪ್ತ ಅದವೋ ಅವು ಅನಿಷ್ಟ ಅದಾವ. ಆದ್ರೆ ಎರಡೂ ಅವನಿಗೆ ಅನಿಷ್ಟ ಅನ್ನಿಸ್ತಾವ. ಅಂದ್ರೆ ಅವನ ಸಮ್ಯಕ್ ದರ್ಶನ ಯಾವ ಕೆಲಸಕ್ಕೆ ಬಂತರಿ? ನಾವೇ